ಹಾಯ್ ಫ್ರೆಂಡ್ಸ್, ಈ ಪ್ಲೇಸ್ ಇಷ್ಟು ಬ್ಯೂಟಿಫುಲ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವತ್ತು ಫ್ಯಾಮಿಲಿ ಜೊತೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಈ ವ್ಲಾಗ್ ಶುರು ಮಾಡೋಣ. ನನ್ನ ಬುಜ್ಜಿ ಬೇಬಿ ಅಂತೂ ಹೆವಿ ಖುಷಿ ಪಟ್ಟಿದ್ದಾನೆ. ಪ್ಲೇಸ್ ಅಲ್ಲಿ ತಿರುಗಾಡಲಿಕ್ಕೆ ದೊಡ್ಡದಾಗಿ ಜಾಗ ಇದೆಯಲ್ಲ, ಸೊ ಹಾಗೆ ಅಲ್ಲಿ ಗ್ರೀನರಿ ಅವನಿಗೆ ಹೆವಿ ಇಷ್ಟ ಆಗಿದೆ. ಅವನಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದಾನೆ. ಅವನ್ನ ನಾವು ಕೆಳಗೆ ಬಿಟ್ಟರೆ ಸಾಕು ಓಡಿ ಹೋಗ್ಬಿಡ್ತಾನೆ. ಮತ್ತೆ ನಮಗಿಂತ ಹೆಚ್ಚಾಗಿ ಅವನಂತೂ ತುಂಬ ಎಂಜಾಯ್ ಮಾಡಿದ್ದಾನೆ. ಯಾರ್ಗಾದ್ರು ಅವ್ರ ಜೊತೆ ಹೋಗ್ತಾ ಇರ್ತಾನೆ. ತುಂಬ ತುಂಬಾ ಇಷ್ಟ ಆಗಿದೆ ಅವನಿಗೆ ಆ ಪ್ಲೇಸ್, ಯಾಕೆಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವನು. ಸೊ ಹೆವಿ ಎಂಜಾಯ್ ಮಾಡಿದ್ದಾನೆ ಅವನಂತೂ. ಆ್ಯಂಡ್ ನಾವು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅವನ ಜೊತೆಗೆ ತುಂಬ ಅಂದರೆ ತುಂಬ ತಗೊಂಡಿದ್ದೀವಿ. ಸೊ ಒಂಥರ ಕ್ಯೂಟ್ ಮೆಮೊರೀಸ್ ಥರ ಇದೆ ನನಗೆ. ಆ್ಯಂಡ್ ಇವಾಗಲೂ ಗ್ಯಾಲ್ರಿ ಓಪನ್ ಮಾಡಿದ್ರೆ ಸಾಕು ಈ ವಿಡಿಯೋಸ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ನನಗೆ. ಅವನ ಆಟಗಳು ನೋಡ್ತಾ ಇದ್ರೆ ನನಗಂತೂ ತುಂಬ ಒಂಥರ ಬ್ಯೂಟಿಫುಲ್ ಮೆಮೊರಿ ಇದ್ದಂಗೆ ನನಗೆ ಇದು. ಆ್ಯಂಡ್ ನಾವೆಲ್ಲ ಫೋಟೋಸ್ ತೊಗೊತಾ ಇದ್ವಿ, ನಾನು ಮತ್ತು ನಮ್ಮ ಪತಿದೇವ ಅಂತೂ ಯಾವಾಗಲೂ ಕೆಲಸ ಅಂತಾರೆ. ಸಂಡೇ ಇರೋ ದಿವಸ ಅಷ್ಟೇ ಫ್ರೀ ಸಿಗ್ತಾರೆ. ಆ್ಯಂಡ್ ಸಂಡೇ ದಿನ ಈ ಥರ ನಾವೆಲ್ಲ ಒಟ್ಟಿಗೆ ಆಚೆ ಹೋದರೆ ಹೆವಿ ಖುಷಿ ಆಗುತ್ತೆ ನಮಗಂತೂ. ಯಾಕಂದರೆ ಸಿಕ್ಕರೋ ಒಂಡೇ ಸೊ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ. ಅವರು ಮತ್ತು ಬುಜ್ಜಿ ಬೇಬಿ ಅಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಅಬ್ಬಾಬಾಬ ಏನು ಡವ್ಗಳು ಮಾಡ್ತಾರೋ, ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ಇಬ್ಬರೂ ಅಪ್ಪ ಮಗ ಇಬ್ಬರು ಮೀರಿಸ್ತಿದ್ದಾರಪ್ಪ. ಎಷ್ಟು ಹೊಟ್ಟೆ ಉರಿಸ್ತಾರಾದ್ರೆ ನನಗೆ. ನಂದು ಮಾತ್ರ ವಿಡಿಯೋ ಮಾಡಲ್ಲ ಅವರು, ಅವ್ರದ್ದು ಮಾತ್ರ ನಾನು ಮಾಡಬೇಕು. ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಇಬ್ಬರೂ. ಆ್ಯಂಡ್ ನೀವು ಮೈಸೂರು ಕಡೆ ಬಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆ್ಯಂಡ್ ಬ್ಯಾಕ್ ವಾಟರ್ ಪ್ಲೇಸ್ನ ಮಿಸ್ ಮಾಡಿಕೊಳ್ಳೇಬೇಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್, ಟೇಕ್ ಕೇರ್.